ನಮಸ್ಕಾರ ವೀಕ್ಷಕರಿಗೆ, ನಾನು ನಿಮ್ಮ ಜೊತೆಗಿದ್ದೀನಿ ಮೋಹಿನಿ ಮತ್ತು ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಬಹಳ ವಿಶೇಷ ಕಾರ್ಯಕ್ರಮ ಆರೋಗ್ಯದ ಗುಟ್ಟು ಆಯುರ್ವೇದದ ಜೊತೆಗೆ. ವೀಕ್ಷಕರೇ, ನಾವಿಂದು ಒಂದು ಗಂಭೀರ ವಿಷಯದ ಮೇಲೆ ಮಾತಾಡ್ತೀವಿ. ದೇಶದ ಪ್ರತಿ ಇಬ್ಬರಲ್ಲಿ ಒಬ್ಬರು ತೊಂದರೆಗೆ ಒಳಗಾಗ್ತಾರೆ. ಹೌದು, ಇವತ್ತು ಮಾತನಾಡೋಣ ಆರೋಗ್ಯದ ಬಗ್ಗೆ. ಜನರ ಆರೋಗ್ಯ ಸರಿ ಇರೋದಿಲ್ಲ. ಹಲವಾರು ರೀತಿಯಲ್ಲೆಲ್ಲ ಔಷಧಿಗಳನ್ನೆಲ್ಲ ಸೇವಿಸ್ತಾರೆ, ಏನೇನೋ ಆಹಾರ ಸೇವಿಸ್ತಾರೆ, ಆದರೂ ಕೂಡ ಆರೋಗ್ಯ ಚೆನ್ನಾಗಿರೋದಿಲ್ಲ. ಜಿಮ್ಗೆ ಹೋಗ್ತಾರೆ, ಯೋಗ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡ್ತಾರೆ, ಆದ್ರೂ ಅವರು ಎಣಿಸಿದ ಆರೋಗ್ಯ ಸಿಗೋದಿಲ್ಲ. ಹಾಗಾಗಿ ಸಮಸ್ಯೆಗಳು ಬಗೆಹರಿಸುವುದಕ್ಕಾಗಿ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ದಿವ್ಯ ಋಷಿ ಆರೋಗ್ಯಂ ಸಂಸ್ಥಾನದ ಹಿರಿಯ ಆಯುರ್ವೇದಾಚಾರ್ಯ ಡಾಕ್ಟರ್ ವಿನಯ ಖತ್ತರಿ ಅವರು. ಬನ್ನಿ ಸ್ವಾಗತಿಸೋಣ ಡಾಕ್ಟರ್ ವಿನಯ್ ಅವರನ್ನ. ಡಾಕ್ಟರ್ ವಿನಯ್, ಬಹಳ ಆತ್ಮೀಯ ಸ್ವಾಗತ ಈ ಸ್ಟುಡಿಯೋಗೆ. ನಮಸ್ಕಾರ. ನಮಸ್ಕಾರ ಡಾಕ್ಟರ್ ಅವರೇ, ನಾವು ವೀಕ್ಷಕರಿಗೆ ಹೇಳಿದ ಹಾಗೆ ನಾವು ಎಂತಹ ಒಂದು ಸಮಸ್ಯೆ ಬಗ್ಗೆ ಮಾತಾಡ್ತೀವಿ ಅಂದ್ರೆ, ಈ ಸಮಸ್ಯೆಯಿಂದ ದೇಶದ ಪ್ರತಿ 2ನೇ ವ್ಯಕ್ತಿ ಕಂಗಾಲಾಗಿದ್ದಾರೆ. ಸರಿ. ಜನರು ಆರೋಗ್ಯದ ಹಿಂದೆ ಬೀಳ್ತಾರೆ, ಅನೇಕ ರೀತಿಯ ಆಹಾರ ಸೇವನೆ ಮಾಡ್ತಾರೆ, ಎಲ್ಲಿ ತನಕ ಅಂದ್ರೆ ಅನೇಕ ರೀತಿಯ ಔಷಧ ತಗೋತಾರೆ, ಮತ್ತೆ ಸ್ಟೀರಾಯ್ಡ್ಸ್ ಕೂಡ ತಗೋತಾರೆ, ಆದ್ರೆ ಶರೀರ ಚೆನ್ನಾಗಿರೋದಿಲ್ಲ. ಏನು ಕಾರಣ ಇದಕ್ಕೆ? ನೋಡಿ ಮೋಹಿನ್ ಅವರೇ, ಏನೇನೇ ಆಗ್ಲಿ ಹೇಳೋ ಮೊದಲು ನಿಮ್ಮಲ್ಲೊಂದು ಪ್ರಶ್ನೆ ಕೇಳ್ತೀನಿ. ಸರಿ, ಹೇಳಿ. ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನೀವೇನ್ ಮಾಡ್ತೀರಿ? ಎಲ್ಲಕ್ಕೂ ಮೊದಲು ಊಟ ತಿಂಡಿ ಮೇಲೆ ಗಮನ ಕೊಡ್ತೀನಿ. ಸರಿಯಾಗಿ ಹೇಳಿದ್ರಿ. ಆದ್ರೆ ಕೇವಲ ಊಟ ತಿಂಡಿಯಿಂದಲೇ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ. ಹೌದು. ಜನರ ಅನಿಸಿಕೆ ಅಂದ್ರೆ ನಾವು ಹೆಚ್ಚು ತಿಂದ್ರೆ, ಹೆಚ್ಚು ಸಿಹಿ ಅಥವಾ ಹೆಚ್ಚು ಅಂಟು ಪದಾರ್ಥ ತಿಂದ್ರೆ, ಹೆಚ್ಚು ಡ್ರೈ ಫ್ರೂಟ್ಸ್ ತಿಂದ್ರೆ ಅಥವಾ ಮೀನು ಮಾಂಸ ತಿಂದ್ರೆ ಶರೀರ ಚೆನ್ನಾಗಿರುತ್ತೆ ಅಂತ. ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಮ ಜಠರಾಗ್ನಿ ಬಲವಾಗಿರಬೇಕು, ನಿಮ್ಮ ಜೀರ್ಣಾಂಗ ವ್ಯೂಹ ಹೆಚ್ಚು ಬಲಿಷ್ಠವಾಗಿರಬೇಕು. ನೀವು ಏನು ತಿಂದ್ರೂ ಅದು ಜೀರ್ಣವಾಗಬೇಕು. ಈಗ ಜೀರ್ಣ ಆಗೋದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯ ಬಹಳ ಇಂಪಾರ್ಟೆಂಟ್ ಭಾಗ. ಜೀರ್ಣ ಶಕ್ತಿ ಸರಿಯಾಗಿರಬೇಕು ನಿಮ್ಮ ಆರೋಗ್ಯ ಚೆನ್ನಾಗಿರೋದಕ್ಕೆ. ಸರಿ. ಈಗ ನೋಡಿ, ಕಬ್ಬಿನ ರಸ ತೆಗೆಯುವುದಕ್ಕೆ ಕಬ್ಬಿನ ರಸ ತೆಗೆಯೋರು ಕಬ್ಬನ್ನ ಮಷೀನ್ಗೆ ಹಾಕ್ತಾರೆ, ರಸ ತೆಗಿತಾರೆ. ಅವರು ಮತ್ತೆ ಅದೇ ಕಬ್ಬನ್ನ ಮಡಚಿ ಅದೇ ಮಷೀನ್ಗೆ ಹಾಕ್ತಾರೆ. ಈ ಪ್ರಕ್ರಿಯೆಯನ್ನು ಅವರು ಪೂರ್ತಿ ರಸ ಮುಗಿಯುವ ತನಕ ಹಾಕ್ತಾನೆ ಇರ್ತಾರೆ. ನಮ್ಮ ಜೀರ್ಣಾಂಗ ವ್ಯೂಹ ಕೂಡ ಅದೇ ರೀತಿ ಕೆಲಸ ಮಾಡುತ್ತೆ. ನಮ್ಮ ಜೀರ್ಣಾಂಗ ವ್ಯವಸ್ಥೆ ನಮ್ಮ ಬಾಯಿಯಿಂದಲೇ ಪ್ರಾರಂಭ ಆಗುತ್ತೆ. ಬಾಯಿಯಲ್ಲಿ ಇರುವಂತಹ ಸಲೈವ ಮತ್ತು ಅದರಲ್ಲಿರುವ ಎನ್ಸೈಮ್ಸ್ ನಿಮ್ಮ ಆಹಾರ ಪದಾರ್ಥಗಳನ್ನು ಕಣಗಳಾಗಿ ವಿಭಜಿಸ್ತವೆ. ಈ ಆಹಾರ ನಿಮ್ಮ ಅನ್ನನಾಳದ ಮೂಲಕ ಹೊಟ್ಟೆಗೆ, ಸಣ್ಣ ಕರುಳಿಗೆ ಮತ್ತು ದೊಡ್ಡ ಕರುಳಿಗೆ ತಲುಪುತ್ತೆ. ಮತ್ತೆ ಪ್ರತಿಯೊಂದು ಲೆವೆಲ್ನಲ್ಲಿ ನೀವು ಅದೇನು ತಿಂತೀರೋ ನಿಮ್ಮ ಜೀರ್ಣಾಂಗ ವ್ಯೂಹ ಅದರಿಂದ ರಸ ಅಂದ್ರೆ ಅದೇನು ಪೌಷ್ಟಿಕ ತತ್ವಗಳಿರ್ತಾವೋ ಅದನ್ನ ತಗೊಳುತ್ತೆ, ಮತ್ತೆ ನಿಮ್ಮ ಶರೀರಕ್ಕೆ ಅದನ್ನ ಒದಗಿಸ್ತದೆ. ಅದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಹಾಗಾಗಿ ಊಟ ತಿಂಡಿ ತಿನ್ನೋದಲ್ಲ, ಊಟ ತಿಂಡಿ ಕರಗೋದು ತಗಲೋದು ಬಹಳ ಅವಶ್ಯಕವಾಗ್ತದೆ. ಡಾಕ್ಟರ್ ವಿನಯ್ ನಮಗೆ ಹೇಳಿದ್ರಿ, ಊಟ ತಿಂಡಿ ಜೀರ್ಣ ಆಗೋದು ಮತ್ತು ತಗಲೋದು ಇದುವೇ ಒಳ್ಳೆ ಆರೋಗ್ಯದ ಮೂಲ ಮಂತ್ರ. ಮತ್ತೆ ಇದೇ ಆರೋಗ್ಯದ ಮೂಲ ಮಂತ್ರವನ್ನು ಪಡೆಯೋದಕ್ಕಾಗಿ ಏನ್ ಮಾಡ್ಬೇಕು? ಬನ್ನಿ ತಿಳಿಯೋಣ. ಡಾಕ್ಟರ್ ಸಾಹೇಬ್ರೆ, ನಮ್ಗೆ ತಿಳಿಸಿ ಹೇಳಿ, ದೇಹ ಬಲಿಷ್ಠವಾಗಿಸುವ ಮೂಲ ಮಂತ್ರವನ್ನ ಹೇಗೆ ಪಡೆಯೋದು? ನೋಡಿ, ನಾನ್ ನಿಮಗೆ ಏನ್ ಹೇಳೋದು ಅಂದ್ರೆ, ಬಹಳ ಹಿಂದೆ ಡಾಕ್ಟರ್ಗಳು ಎಲ್ಲಿರ್ತಿದ್ರು ಮತ್ತೆ ಎಲ್ಲಿ ಇರ್ತಿದ್ರು? ಸ್ಪೆಷಲಿಸ್ಟ್. ಆಗ ಇರ್ತಿದ್ರು ವೈದ್ಯರು ಅಥವಾ ಋಷಿಮುನಿಗಳು. ಸರಿ. ಆಯುರ್ವೇದ ಪದ್ಧತಿಯಿಂದ ನಾವೇನೋ ಚಿಕಿತ್ಸೆ ಒದಗಿಸ್ತಿದ್ವಿ. ಆದರೆ ಈಗ ನಾವು ಎಲ್ಲೋ ಯಾವುದೋ ಪ್ರಾಚೀನ ಪದ್ಧತಿ ಆಯುರ್ವೇದ ಏನಿದೆಯಲ್ಲ ಅದನ್ನು ಮರಿತಾ ಇದ್ದೀವಿ. ಇನ್ನೂ ಶರೀರ ದಷ್ಟಪುಷ್ಟವಾಗಿಸೋದಕ್ಕೆ ನಮ್ಮ ಸಂಸ್ಥೆಯಾದ ದಿವ್ಯ ಋಷಿ ಆರೋಗ್ಯಂ ಸಂಸ್ಥಾನದ ಆಯುರ್ವೇದಾಚಾರ್ಯರು ಬಹಳ ಶೋಧನೆ, ಅಧ್ಯಯನ ಮತ್ತು ಸಫಲ ಪರೀಕ್ಷೆಯ ನಂತರ ಒಂದು ಅದ್ಭುತ ಔಷಧವನ್ನ ತಯಾರಿಸಿದ್ದಾರೆ. ಅದು ನಿಮ್ಮ ಜೀರ್ಣಾಂಗ ವ್ಯೂಹವನ್ನ ಎಷ್ಟೊಂದು ಬಲಿಷ್ಠಾಗಿಸುತ್ತೆ ಅಂದರೆ, ನೀವು 2 ಒಣ ಚಪಾತಿಗಳನ್ನು ತಿಂದ್ರು ಅದು ಕೂಡ ನಿಮ್ಮ ಶರೀರಕ್ಕೆ ತಗಲುತ್ತೆ. ನೀವು ಬಹಳ ಕೇಳಿರ್ಬೋದು, ನೋಡಿರ್ಬೋದು, ಕೆಲವರು ಹೇಳ್ತಾರೆ ತಾವು ನೀರು ಕುಡಿದ್ರೂ ಕೂಡ ಅದು ತುಪ್ಪದ ಹಾಗೆ ಆಗತ್ತೆ ಅಂತ. ಕೆಲವರು ಹೇಳ್ತಾರೆ ತುಪ್ಪ, ಬೆಣ್ಣೆ, ಹಾಲು ಏನೇ ತಿಂದ್ರೂ ಅದು ಮೈಗೆ ಹಿಡಿಯೋದೇ ಇಲ್ಲ ಅಂತ. ಆದ್ರೆ ಇಲ್ಲಿ ಇರುವಂತದ್ದು ಏನು ಅಂದ್ರೆ, ನಿಮ್ಮ ಜೀರ್ಣಾಂಗದಲ್ಲಿ ನಿಮ್ಮ ಜೀರ್ಣಾಂಗ ವ್ಯೂಹ ಬಲಿಷ್ಠವಾಗಿದ್ರೆ ನೀವು ಕಲ್ಲು ಮರ ಏನು ತಿಂದ್ರೂ ಅದು ನಮ್ಮ ಮೈಗೆ ಚೆನ್ನಾಗಿ ಹಿಡಿಯುತ್ತೆ. ಮತ್ತೆ ನಮ್ಮ ಔಷಧ ಈ ಜೀರ್ಣಾಂಗ ವ್ಯೂಹವನ್ನ ಬಲಪಡಿಸುತ್ತೆ, ನಿಮಗೆ ಸರಿಯಾದ ಆರೋಗ್ಯ ಒದಗಿಸುತ್ತೆ. ಡಾಕ್ಟರ್ ಸಾಹೇಬ್ರೆ, ಈಗೀಗ ನಾವು ಮಾರ್ಕೆಟ್ಗೆ ಹೋದಾಗ ಅಲ್ಲಿ ನಮ್ಗೆ ದಷ್ಟಪುಷ್ಟ ಶರೀರಕ್ಕಾಗಿ ಎಲ್ಲಾ ರೀತಿಯ ಔಷಧಗಳು ಕಾಣಿಸ್ತವೆ. ಅಂದಮೇಲೆ ನಿಮ್ಮ ಸಂಸ್ಥಾನದ ಔಷಧಗಳು ಅವುಗಳಿಗಿಂತ ಹೇಗೆ ಭಿನ್ನವಾಗಿವೆ? ನಮ್ಮ ಔಷಧ ಸ್ಟೆಪ್ ಬೈ ಸ್ಟೆಪ್ ಕೆಲಸ ಮಾಡುತ್ತೆ. ಹಸಿವು ಇಲ್ಲದವರಿಗೆ ಜಠರಾಗ್ನಿಯನ್ನ ಪ್ರಜ್ವಲಿತಗೊಳಿಸುತ್ತದೆ.
ಮತ್ತೆ ಹಸಿವಾಗುತ್ತೆ ಆದರೆ ಶರೀರಕ್ಕೆ ತಗೊಳ್ಳೋದಿಲ್ಲ ಅಂತಿದ್ರೆ ಅವರ ಜೀರ್ಣಾಂಗವನ್ನ ಎಷ್ಟು ಬಲಿಷ್ಠಗೊಳಿಸುತ್ತೆ ಅಂದ್ರೆ ಅವ್ರು ಏನು ತಿಂದ್ರೂ ಕೂಡ ಅವರ ಶರೀರಕ್ಕೆ ಇದು ತಗಲುತ್ತೆ. ನನ್ನ ಭರವಸೆ, ಈ ಔಷಧವನ್ನ ಸೇವಿಸಿದ್ರೆ ಮೊದಲ ದಿನದಿಂದಲೇ ನೀವು ನಿಮ್ಮ ಶರೀರದಲ್ಲಿ ಖಂಡಿತ ಬದಲಾವಣೆಯನ್ನ ಕಾಣಬಹುದು. ನೀವು ಸ್ವತಃ ಹೇಳಬಹುದು, ನಾನು ಏನು ತಿಂದ್ರೂ ಅವು ಜೀರ್ಣವಾಗ್ತವೆ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳೆಲ್ಲ ಮಾಯವಾಗಿವೆ ಅಂತೀರಿ. ಮತ್ತೆ 1 ವಾರದಲ್ಲಿ ನಿಮ್ಮ ತೂಕ ಹೆಚ್ಚುವುದನ್ನ ನೋಡ್ತೀರಿ. ಖಂಡಿತ ಹೇಳ್ತೀನಿ, ನಿಸ್ಸಂದೇಹವಾಗಿ ಹೇಳ್ತೀನಿ, ಸ್ವತಃ ನೀವು ಫೋನ್ ಮಾಡಿ ಧನ್ಯವಾದ ಹೇಳ್ತೀರಿ, ಡಾಕ್ಟರ್ ಸಾಹೇಬ್ರೆ ಬಹಳ ಒಳ್ಳೆಯ ಔಷಧಿ ತಯಾರಿಸಿದ್ದೀರಿ ಮತ್ತೆ ನನ್ನ ಜೀವನ ಬದಲಾಯಿಸಿದ್ದೀರಿ ಅಂತ. ಹಾಗಾಗಿ ನಾನು ಎಲ್ರಿಗೂ ಹೇಳೋದು, ನಿಮ್ಮ ಜೀವನದಲ್ಲಿ 1 ಬಾರಿ ಈ ಔಷಧವನ್ನ ಅಗತ್ಯವಾಗಿ ಬಳಸಿ ಅಂತ. ಈಗೀಗ ಅನೇಕ ಪೇಷಂಟ್ಸ್ ಬರ್ತಾರೆ ನಮ್ಮ ಸಂಸ್ಥೆಗೆ. ಅವರಿಗೆ ಹೆಚ್ಚು ಗ್ಯಾಸ್ ಸಮಸ್ಯೆ, ಹೊಟ್ಟೆ ಉಬ್ಬೋದು, ವಾಂತಿ ಆಗೋದು, ಭೇದಿ ಆಗೋದು, ಮಲಬದ್ಧತೆ, ಹೊಟ್ಟೆಯಲ್ಲಿ ಅಲ್ಸರ್, ಊಟ ಮಾಡಿದ ತಕ್ಷಣ ಶೌಚಕ್ಕೆ ಹೋಗೋದು, ಇಂತಹ ಸಮಸ್ಯೆಗಳಿಂದ ತೊಂದರೆಗೆ ಈಡಾಗಿರ್ತಾರೆ. ಮತ್ತೆ ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ನಿಮ್ಮ ಜೀರ್ಣಾಂಗ ವ್ಯೂಹ. ಆಯುರ್ವೇದದಲ್ಲಿ ಇದನ್ನು ಹೇಳಲಾಗಿದೆ, ಎಲ್ಲ ರೋಗಗಳಿಗೆ ಮುಖ್ಯವಾಗಿ ಮೂಲ ಅಂತಂದ್ರೆ ಅದು ನಿಮ್ಮ ಜೀರ್ಣಾಂಗ ವ್ಯೂಹ ಅಂತ. ನಿಮ್ಮ ಜೀರ್ಣಾಂಗ ವ್ಯೂಹ ವಾಹನದ ಇಂಜಿನ್ ಹಾಗೆ. ವಾಹನದ ಇಂಜಿನ್ ಸರಿಯಾಗಿ ಕೆಲಸ ಮಾಡ್ತಿದೆ ಅಂತಾದ್ರೆ ವಾಹನ ನಡೀತಾ ಇರತ್ತೆ. ನಿಮ್ಮ ಜೀರ್ಣಾಂಗ ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ನೀವು ರೋಗಗಳಿಂದ ದೂರ ಇರ್ತೀರಿ. ನಿಮ್ಮ ಆರೋಗ್ಯ ಕೂಡ 100% ಚೆನ್ನಾಗಿರುತ್ತೆ. ಗೆಳೆಯರೆ, ನೀವು ಸಹ ಅನೇಕ ರೀತಿಯ ಔಷಧಗಳ ಸೇವನೆ ಮಾಡಿ ಸುಸ್ತಾಗಿದ್ರೆ ಮತ್ತು ನೀವು ಒಳ್ಳೆಯ ಪರ್ಸನಾಲಿಟಿ ಬಯಸಿದ್ರೆ ನೀವು ದಿವ್ಯ ಋಷಿ ಆರೋಗ್ಯಂ ಸಂಸ್ಥಾನದ ಈ ಔಷಧವನ್ನ ಅಗತ್ಯವಾಗಿ ಸೇವಿಸಿ. ಮತ್ತು ನೀವು ಮೊದಲ ದಿನದಿಂದಲೇ ನಿಮ್ಮ ಬಾಡಿಯಲ್ಲಿ, ನಿಮ್ಮ ಪರ್ಸನಾಲಿಟಿಯಲ್ಲಿ ಅಗತ್ಯವಾಗಿ ಬದಲಾವಣೆಯನ್ನ ಕಾಣಬಹುದು. ಸರಿ ವೀಕ್ಷಕರೇ, ಈಗ ತಿಳಿಯೋಣ ಡಾಕ್ಟರ್ ವಿನಯ್ ಅವರಿಂದ ಈ ಔಷಧದ ಇತರ ಪ್ರಯೋಜನಗಳ ಬಗ್ಗೆ. ಮಾರ್ಕೆಟ್ನಲ್ಲಿ ಬಹಳ ಔಷಧಿಗಳು ಸಿಗ್ತವೆ. ಅವೆಲ್ಲ 15ರಿಂದ 20 ದಿನಗಳಲ್ಲಿ ನಿಮ್ಮ ಆರೋಗ್ಯ ಸುಧಾರಣೆ ಮಾಡುವುದಾಗಿ ಹೇಳ್ತವೆ. ಆದರೆ ಅದರಲ್ಲಿ ಖಂಡಿತ ಸ್ಟೆರಾಯ್ಡ್ಸ್ ಇರ್ತವೆ. ಅದು ನಿಮ್ಮ ಶರೀರವನ್ನು ಬಲೂನಿನ ಹಾಗೆ ಉಬ್ಬಿಸ್ತದೆ. ನೀವು ಅವುಗಳ ಸೇವನೆಯನ್ನ ನಿಲ್ಲಿಸಿದಾಗ ಆ ದಿನ ಬಲೂನಿನಿಂದ ಗಾಳಿ ಹೋದ ಹಾಗೆ ನಿಮಗೆ ಅನ್ನಿಸಬಹುದು. ಆದರೆ ನಮ್ಮ ಔಷಧದ ನಿರಂತರ ಪ್ರಯೋಗದಿಂದ ಈ ಬಾಡಿಯ ಒಳಗೆ ಅದೆಷ್ಟು ಹಾರ್ಮೋನ್ಸ್ ಇವೆಯೋ, ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ನಿಮ್ಮ ಜೀರ್ಣ ಶಕ್ತಿಯನ್ನು ನಿಯಂತ್ರಿಸ್ತಾವೋ, ಮೇಂಟೈನ್ ಮಾಡ್ತಾ ಇರ್ತಾವೆ. ನೀವು ಈ ಔಷಧಿಯನ್ನ ನಿಲ್ಲಿಸಿದ್ರೂ ಕೂಡ ನಿಮ್ಮ ತೂಕ ಮಾತ್ರ ಕಡಿಮೆ ಆಗೋದಿಲ್ಲ. ನಮ್ಮ ಔಷಧದಲ್ಲಿ ಆಯುರ್ವೇದದ ಅನುಸಾರ ಯಾವ್ಯಾವೆಲ್ಲ ಗಿಡಮೂಲಿಕೆಗಳನ್ನು ಬಳಸಲಾಗಿದೆ ಅಂದ್ರೆ ಅವು ಶರೀರ ದಷ್ಟಪುಷ್ಟ ಆಗಿಸೋದಕ್ಕೆ ಅತ್ಯಂತ ಲಾಭದಾಯಕ. ಇದರಲ್ಲಿದೆ ಕಪ್ಪರಿಸ್ ಸ್ಪೈನೋಸಾ. ಮತ್ತೆ ಕಪ್ಪರಿಸ್ ಸ್ಪೈನೋಸಾದ ಒಳಗೆ ಇರುವಂತಹ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಅದು ಗ್ಲೂಕೋಸ್, ಸಿನೋಲೆಟ್, ಸಿನಿಗ್ರಿನ್ ಮತ್ತು ರೋಟಿನ್. ಇದು ನಿಮ್ಮ ಲಿವರ್ ನ ಫಂಕ್ಷನ್ ಅನ್ನು ಬೂಸ್ಟ್ ಮಾಡುತ್ತೆ. ಇದರಿಂದ ನಿಮ್ಮ ಲಿವರ್ ಸರಿಯಾಗಿ ಕೆಲಸ ಮಾಡುತ್ತೆ. ಇದರಲ್ಲಿದೆ ಕಾಯಿಕೋರಂ ಇಂಟಾಯಿಬಸ್. ಇದು ನಿಮ್ಮ ಜೀರ್ಣಕ್ಕೆ ಸಂಬಂಧಿಸಿದ ಬೊವೆಲ್ ಮೂವ್ಮೆಂಟ್ಸ್ ಅನ್ನ ಮೇಂಟೈನ್ ಮಾಡುತ್ತೆ. ಇದು ನಿಮ್ಮ ಲಿವರ್ ಸೆಕ್ರೇಷನ್ ಅನ್ನು ಇನ್ಕ್ರೀಸ್ ಮಾಡುತ್ತೆ. ಹಾಗಾಗಿ ನಿಮ್ಮ ಲಿವರ್ ಮತ್ತು ಗಾಲ್ ಬ್ಲಾಡರ್ ಅನ್ನು ಸರಿಯಾಗಿ ಕೆಲಸ ಮಾಡೋ ಹಾಗೆ ಮಾಡ್ತದೆ. ಇದು ನಿಮ್ಮ ಒಳಗೆ ಹಿಮೋಗ್ಲೋಬಿನ್ ನ ಕೊರತೆ ಅಥವಾ ಹೀಗೂ ಹೇಳಬಹುದು ರಕ್ತದ ಕೊರತೆಯನ್ನ ದೂರ ಮಾಡುತ್ತೆ ಅಂತ. ಸರಿ. ಕಾಶಿಯಾ ಅಂಗುಸ್ಟಿಫೋಲಿಯಾ. ಎಲ್ಲಕ್ಕೂ ಮೊದಲು ನಿಮಗೆ ಮಲಬದ್ಧತೆ ಉಂಟಾಗೋದಕ್ಕೆ ಇದು ಬಿಡೋದಿಲ್ಲ. ನಿಮಗೆ ಮಲಬದ್ಧತೆ ಉಂಟಾಗಿದ್ರೂ ಅದನ್ನ ಸರಿಪಡಿಸ್ತದೆ. ನಿಮ್ಮ ಕರುಳನ್ನ ಸ್ವಚ್ಛಗೊಳಿಸ್ತದೆ. ಮತ್ತೆ ಮಕ್ಕಳಿಗೆ ಹೊಟ್ಟೆಯಲ್ಲಿ ಹುಳದ ಸಮಸ್ಯೆ ಇರೋದು ಸಾಮಾನ್ಯ ವಿಚಾರ. ಮಕ್ಕಳ ಈ ಸಮಸ್ಯೆಯಿಂದಲೂ ಬಿಡುಗಡೆಯನ್ನ ಕೊಡ್ತದೆ ಇದು. ಸೊಲೇನಂ ನಿಗರಂ. ಆಯುರ್ವೇದದ ಅನುಸಾರ ಇದೊಂದು ತ್ರಿದೋಷಜ ಹರ ಔಷಧಿ, ಅಂದ್ರೆ 3 ದೋಷಗಳನ್ನ ನಿವಾರಿಸಿ. ನೋಡಿ, ನಮಗೆ ತುಂಬಾ ಚಿಕ್ಕ ರೋಗ ಅಥವಾ ಸಮಸ್ಯೆ ಇರಬಹುದು, ದೊಡ್ಡ ಸಮಸ್ಯೆ ಇರಬಹುದು. ಅದರ ಹಿಂದೆ ವಾತಜ, ಪಿತ್ತಜ ಅಥವಾ ಕಫಜ ದೋಷಗಳು ಇರ್ತವೆ. ಇದು ನಿಮ್ಮ 3 ದೋಷಗಳನ್ನ ಬ್ಯಾಲೆನ್ಸ್ ಮಾಡ್ತದೆ. ಅದರ ಜೊತೆಗೆ ನಮ್ಮ ಅದೆಷ್ಟೋ ಧಾತುಗಳಿರ್ತಾವು, ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ, ಇವೆಲ್ಲವನ್ನು ಸರಿಪಡಿಸ್ತವೆ. ಮತ್ತೆ ನಿಮಗೆ ರೋಗರಹಿತ ಕಾಯವನ್ನ ಒದಗಿಸ್ತದೆ. ಕರ್ಕ್ಯುಮಾ ಜೆಡೋರಿಯಾ. ಇದರ ಒಳಗಿರುವ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಕರ್ಜರಿನೋನ್ ಮತ್ತು ಜೆಡಿರೋನ್. ಇದು ನಿಮಗೆ ಬಾಯಿ ಹುಣ್ಣು, ಅನ್ನನಾಳ, ಹೊಟ್ಟೆ ಮತ್ತು ಕರುಳಿನ ಹುಣ್ಣುಗಳನ್ನ ಸರಿಪಡಿಸುತ್ತದೆ. ಇಲ್ಲಿ ಆಗುವಂತಹ ಯಾವುದೇ ರೀತಿಯ ಇನ್ಫೆಕ್ಷನ್ ಅಥವಾ ಇನ್ಫ್ಲಮೇಷನ್ ಅನ್ನು ದೂರ ಮಾಡುತ್ತದೆ. ಅದರ ಜೊತೆ ಇದು ನಿಮ್ಮ ಗ್ಯಾಸ್, ಅಸಿಡಿಟಿ, ಹುಳಿತೇಗು ಮತ್ತು ಮಲಬದ್ಧತೆಯಿಂದಲೂ ಬಿಡುಗಡೆ ಕೊಡುತ್ತದೆ. ಹೌದು. ಸೆಲೆಮೊನೈಕ್. ಇದೊಂದು ಪ್ರಾಕೃತಿಕ ಅಪಿಟೈಸರ್ ಆಗಿದೆ. ಇದು ನಿಮ್ಮ ಮಂದವಾಗಿರುವ ಜಠರಾಗ್ನಿಯನ್ನ ಪ್ರಜ್ವಲಿತಗೊಳಿಸುತ್ತದೆ. ಆಗ ನಿಮಗೆ ಹಸಿವು ಆಗ್ತದೆ. ಮತ್ತೆ ನೀವು ಏನನ್ನೇ ತಿಂದರೂ ಅದು ನಿಮ್ಮ ಶರೀರಕ್ಕೆ ಹಿಡಿಯುತ್ತದೆ. ಅದರ ಜೊತೆ ಇದರಲ್ಲಿ ಇನ್ನೂ ಅನೇಕ ದುರ್ಲಭ ಗಿಡಮೂಲಿಕೆಗಳ ಸಮಾವೇಶ ಇದೆ. ಇದರ ಸೇವನೆಯಲ್ಲಿ ಬಾಡಿಯಲ್ಲಿರುವ ಅದೆಷ್ಟೋ ಡೈಜೆಸ್ಟಿವ್ ರಿಲೇಟೆಡ್ ಹಾರ್ಮೋನ್ಸ್ ಏನಿರ್ತಾವೆ ಅವುಗಳನ್ನ ಆಕ್ಟಿವೇಟ್ ಮಾಡ್ತದೆ.
ಇದರಿಂದ ನಿಮ್ಮ ಜೀರ್ಣಾಂಗ ವ್ಯೂಹ ಸರಿಯಾಗಿ ಕೆಲಸ ಮಾಡುತ್ತೆ ಮತ್ತೆ ನೀವು ಔಷಧಿ ನಿಲ್ಲಿಸಿದರೂ ಕೂಡ ನಿಮ್ಮ ಆರೋಗ್ಯ ಸರಿಯಾಗಿ ಇರ್ತದೆ. ನಮ್ಮ ಔಷಧ 100ಕ್ಕೆ 100 ಸಹ ಆಯುರ್ವೇದಿಕ್ ಆಗಿದೆ. ಇದರಲ್ಲಿ ಪ್ರಾಕೃತಿಕ ಗಿಡಮೂಲಿಕೆಯನ್ನು ಬಳಸಲಾಗಿದೆ. ಇದರಿಂದ ನಿಮ್ಮ ಬಾಡಿಯ ಮೇಲೆ ಯಾವುದೇ ದುಷ್ಪ್ರಭಾವ ಬೀಳೋದಿಲ್ಲ. ಡಾಕ್ಟರ್ ಸಾಹೇಬ್ರೆ, ನೀವೀಗ ಹೇಳಿದ್ರಿ ಈ ಔಷಧ ಹೇಗೆ ಕೆಲಸ ಮಾಡುತ್ತೆ ಅಂತ. ಖಂಡಿತ. ಆದ್ರೆ ನಾನೀಗ ನಿಮ್ಮಿಂದ ತಿಳಿಬೇಕಾದ್ದು ಅಂದ್ರೆ ಈ ಔಷಧವನ್ನು ಎಷ್ಟು ವಯಸ್ಸಿನ ವ್ಯಕ್ತಿಗಳು ಸೇವಿಸಬೇಕು ಅಂತ. ನೋಡಿ, ಈ ಔಷಧವನ್ನ ನಾವು ಎಲ್ಲಾ ವಯಸ್ಸಿನ ವ್ಯಕ್ತಿಗಳಿಗಾಗಿ ತಯಾರಿಸಿದ್ದೀವಿ. ಅವರು ಮಕ್ಕಳಾದ್ರೂ ಸರಿ ಅಥವಾ ಸ್ತ್ರೀ ಪುರುಷರಾದ್ರೂ ಸರಿಯೇ. ನಾವು ನೋಡ್ತಾ ಇರ್ತೀವಿ, ತಾಯಂದಿರು ಮಕ್ಕಳಿಗೆ ಒತ್ತಾಯಿಸ್ತಾ ಇರ್ತಾರೆ, ಮಗ ಇದು ತಿನ್ನು, ಮಗ ಅದು ತಿನ್ನು ಅಂತ. ಆದ್ರೆ ಮಗು ತಿನ್ನೋದಿಲ್ಲ. ಈಗ ಒಂದು ಪ್ರಶ್ನೆಯನ್ನ ನಿಮ್ಮಲ್ಲಿ ನಾನು ಕೇಳ್ತೀನಿ. ಸರಿ, ಕೇಳಿ. ನೀವು ಯಾವಾಗ ಊಟ ಮಾಡ್ತೀರಿ? ಹಸಿವಾದಾಗ. ಒಂದು ವೇಳೆ ನಿಮಗೆ ಹಸಿವೆ ಆಗದೇ ಇದ್ರೂ ನಾನು ನಿಮಗೆ ತಿನ್ಸಿದ್ರೆ ಆಗೇನಾಗತ್ತೆ? ಲೂಸ್ ಮೋಷನ್ ಆಗಬಹುದು, ಹೊಟ್ಟೆ ಭಾರವಾಗಿರಬಹುದು, ವಾಂತಿ ಕೂಡ ಆಗಬಹುದು. ಈಗ ನಾನಂತೀನಿ, ಆ ಮಗುವಿಗೆ ಏನು ಕೂಡ ಹಸಿವಾಗಿಲ್ಲ ಅಂತಿದ್ರೆ ಮತ್ತೆ ನೀವು ಒತ್ತಾಯ ಮಾಡಿ ಉಣಿಸಿದ್ರೆ ಮಗುವಿನ ಬೆಳವಣಿಗೆ ಹೇಗೆ ಆಗಬೇಕು? ಖಂಡಿತ. ಮಗುವಿನ ದೇಹ ಹೇಗೆ ಬೆಳಿಬೇಕು? ಮಗುವಿನ ಜಠರಾಗ್ನಿ ಮೊದಲೇ ಮಂದವಾಗಿದೆ. ಅದರ ಮೇಲೆ ನೀವು ಊಟ ಮಾಡಿಸ್ತಾ ಹೋಗ್ತೀರಿ. ಆಗ ಉಳಿದ ಜಠರಾಗ್ನಿ ಕೂಡ ಮಂದವಾಗಬಹುದು. ಮಗುವಿನ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ಎಲ್ಲಾ ತಾಯಂದಿರಿಗೆ ನಾನು ಹೇಳೋದು, ಈ ಔಷಧವನ್ನ ಇವತ್ತಿನಿಂದ ಸೇವಿಸಲು ಪ್ರಾರಂಭಿಸಿ ಅಂತ. ಇದನ್ನ ನಿರಂತರವಾಗಿ 1 ತಿಂಗಳ ತನಕ ಸೇವನೆ ಮಾಡಿದರೆ ಮಗುವಿನ ಪೂರ್ತಿ ಬೆಳವಣಿಗೆ ಆಗತ್ತೆ, ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆ. ಅನೇಕ ಮಂದಿ ಮಹಿಳೆಯರು ಸಂಸ್ಥಾನಕ್ಕೆ ಬರ್ತಾರೆ, ತಮ್ಮ ಪರ್ಸನಾಲಿಟಿಯ ಬಗ್ಗೆ ಬಹಳ ಚಿಂತಿತರಾಗಿರ್ತಾರೆ. ಅವರ ಶಾರೀರಿಕ ಅಂಗಗಳು ಸರಿಯಾಗಿ ವಿಕಾಸ ಆಗಿರೋದಿಲ್ಲ. ಹಾಗಾಗಿ ಸ್ಕೂಲಲ್ಲಿ ಮತ್ತು ಕಾಲೇಜ್ನಲ್ಲಿ ಅವರಿಗೆ ಅಟೆನ್ಷನ್ ಸಿಗೋದಿಲ್ಲ. ಅದರಿಂದಾಗಿ ಅವರು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಥವಾ ಹೀಗನ್ನಿ ಡಿಪ್ರೆಷನ್ಗೆ ಒಳಗಾಗ್ತಾರೆ ಅಂತ, ಖಿನ್ನತೆಗೆ ಒಳಗಾಗ್ತಾರೆ. ಅವರ ಮದುವೆ ಆಗೋದಿಲ್ಲ. ಯಾಕಂದ್ರೆ ಕುಟುಂಬದವರು ಯೋಚಿಸ್ತಾರೆ ಅವರಿಗೆ ಊಟಕ್ಕೆ ಸರಿಯಾಗಿ ಸಿಕ್ಕಿಲ್ಲ ಅಂತ, ಅಥವಾ ಅವರಿಗೆ ಏನೋ ರೋಗ ಬಂದಿರಬೇಕು ಅಂತಾರೆ. ಕೆಲವೊಮ್ಮೆ ಅವರಿಗೆ ಆತ್ಮಹತ್ಯೆ ಮಾಡುವ ಅಂತ ಮನಸ್ಸಾಗತ್ತೆ. ನಾನು ಎಲ್ಲಾ ಮಹಿಳೆಯರಲ್ಲಿ ವಿನಂತಿ ಮಾಡೋದು ಅಂದ್ರೆ, ಕನಿಷ್ಠ 1 ಬಾರಿ ಈ ಔಷಧವನ್ನ ಅಗತ್ಯವಾಗಿ ಸೇವಿಸಿ ಅಂತ. ಭರವಸೆ ಕೊಡ್ತೀನಿ, ನಾನು ಈ ತನಕ ಸಿಗದ ಸಮ್ಮಾನ, ಗೌರವ, ಕಾನ್ಫಿಡೆನ್ಸ್, ಅಟೆನ್ಷನ್ ಎಲ್ಲವೂ ಕೂಡ ಖಂಡಿತ ಸಿಗತ್ತೆ ಅಂತ. ಎಲ್ಲ ಗಂಡಸರಿಗೆ ನಾನು ಹೇಳೋದು, ಅವರು ದಷ್ಟಪುಷ್ಟ ಕಾಣಬೇಕು ಅಂತ ಏನೇನೆಲ್ಲ ಮಾಡ್ತಾರೆ, ಆದರೆ ಅವರು ದಷ್ಟಪುಷ್ಟ ಆಗೋದಿಲ್ಲ. ಅದರಿಂದ ಅವರ ಶರೀರಕ್ಕೆ ಬಹಳ ಹಾನಿ ಆಗ್ತದೆ. ದಷ್ಟಪುಷ್ಟ ಆಗೋದ್ರಲ್ಲಿ ಕೊನೆಗೆ ರೋಗಗಳನ್ನ ತಂದ್ಕೊಳ್ತಾರೆ. ನಾನು ಪಕ್ಕಾ ಹೇಳ್ತೀನಿ, ಈ ಔಷಧವನ್ನ ನಿರಂತರವಾಗಿ 1 ತಿಂಗಳು ಬಳಸಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಡಾಕ್ಟರ್ ವಿನಯ್, ಯಾವ ಔಷಧಗಳ ಕುರಿತು ನೀವು ಇಷ್ಟೊಂದು ದೊಡ್ಡ ಮಾತು ಹೇಳ್ತಾ ಇದ್ದೀರಿ, ಇಷ್ಟೊಂದು ಭರವಸೆ ಕೊಡ್ತಾ ಇದ್ದೀರಿ, ಇಷ್ಟೊಂದು ವಿಶ್ವಾಸದಿಂದ ಹೇಳ್ತಾ ಇದ್ದೀರಿ? ನಾನು ಮತ್ತು ನಮ್ಮ ವೀಕ್ಷಕರು ತಿಳಿಯ ಬಯಸುವುದಂದ್ರೆ ಇದನ್ನ ಹೇಗೆ ತರಿಸಬಹುದು ಅಂತ. ಇದು ಬಹಳ ಸುಲಭ. ಟಿವಿ ಸ್ಕ್ರೀನ್ ಅಲ್ಲಿ ಯಾವ ನಂಬರ್ ಫ್ಲಾಶ್ ಆಗ್ತಿದೆಯೋ ನೀವು ಅದಕ್ಕೆ ಕಾಲ್ ಮಾಡ. ನೀವು ಯಾರಿಗೂ ಹಣ ಕೊಡಬೇಕಾಗಿಲ್ಲ. ಔಷಧ ನಿಮ್ಮ ಕೈಗೆ ಬಂದು ಸಿಕ್ಕಿದಾಗ ನೀವು ಹಣ ಕೊಟ್ರೆ ಆಯ್ತು. ನೋಡಿ ಮೋಹಿನಿಯವರೇ, ನಮ್ಮ ಸಂಸ್ಥಾನದ ಉದ್ದೇಶ ಹಣ ಸಂಪಾದನೆ ಅಲ್ಲ. ನಮ್ಮ ಸಂಸ್ಥಾನದ ಉದ್ದೇಶ ಅಂದ್ರೆ ಜನ ಕಲ್ಯಾಣ, ಮತ್ತು ಜನ ಕಲ್ಯಾಣವನ್ನ ಗಮನದಲ್ಲಿರಿಸಿ ನಾವು ಈ ಔಷಧವನ್ನ ಬಹಳ ಕಡಿಮೆ ಬೆಲೆಯಲ್ಲಿ ಇಟ್ಟಿದ್ದೇವೆ. ನಿಮ್ಮಿಂದ ನಾವು ತಗೊಳ್ಳೋದು ಬೆಲೆ ಗಿಡಮೂಲಿಕೆಗಳನ್ನು ಸಂಗ್ರಹಿಸಿ ಅದನ್ನು ಸ್ವಚ್ಛಗೊಳಿಸಿ ಅದನ್ನ ಪ್ರೋಸೆಸ್ ಮಾಡೋದು, ಅದರ ಪ್ಯಾಕೇಜಿಂಗ್ ಮಾಡೋದು ಮತ್ತು ಅದನ್ನು ನಿಮ್ಮ ಮನೆ ತನಕ ತಲುಪಿಸುವುದಕ್ಕಾಗಿ ಮಾತ್ರ. ಡಾಕ್ಟರ್ ವಿನಯ್, ನನ್ನ ಆಶಯ ಅಂದ್ರೆ ನಿಮ್ಮ ಸಂಸ್ಥೆ ಜನ ಕಲ್ಯಾಣಕ್ಕಾಗಿ ಏನು ಕೆಲಸ ಮಾಡ್ತಿದ್ದರು ಅದರಲ್ಲಿ ಸಫಲತೆ ಸಿಗಲಿ, ಮತ್ತೆ ದೇಶದ ಮೂಲೆ ಮೂಲೆಯಲ್ಲಿ ನಿಮ್ಮ ಔಷಧಿ ತಲುಪಲಿ, ಮತ್ತು ದೇಶದ ಪ್ರತಿಯೊಬ್ಬ ವ್ಯಕ್ತಿ ನಿಮ್ಮ ಔಷಧದ ಲಾಭ ಪಡೀಲಿ. ಖಂಡಿತ ಮೋಹಿನಿಯವರೇ, ನಾನು ನಿಮಗೆ ಧನ್ಯವಾದ ಹೇಳ್ತೀನಿ. ನಾನು ಪ್ರತಿಯೊಬ್ಬ ಭಾರತವಾಸಿಗೂ ಹೇಳೋದೇನು ಅಂದ್ರೆ, ಈ ಔಷಧ ಆಯುರ್ವೇದದ ವರದಾನ. ಈ ವರದಾನದ ಪ್ರಯೋಜನವನ್ನ ಅಗತ್ಯವಾಗಿ ಪಡೆಯಿರಿ ಅಂತ. ನಮಗೆ SMS ಕೂಡ ಮಾಡಬಹುದು. SMS TS ಸ್ಪೇಸ್ TV 253030. ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಆರ್ಡರ್ ಮಾಡಿದರೆ 5% ಡಿಸ್ಕೌಂಟ್ ಸಿಗುತ್ತದೆ. ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಆರ್ಡರ್ ಮಾಡಲು ನಮ್ಮ ವೆಬ್ಸೈಟ್ www.divyrishi.com ಲಾಗ್ ಆನ್ ಮಾಡಿ. ಗೆಳೆಯರೇ, ನೀವು ಸಹ ಅನೇಕ ರೀತಿಯ ಔಷಧಗಳ ಸೇವನೆ ಮಾಡಿ ಸುಸ್ತಾಗಿದ್ದರೆ ಮತ್ತು ನಿಮ್ಗೆ ಒಳ್ಳೆಯ ಪರ್ಸನಾಲಿಟಿ ಬೇಕಾಗಿದ್ದರೆ, ನೀವು ದಿವ್ಯ ಋಷಿ ಆರೋಗ್ಯಂ ಸಂಸ್ಥೆಯ ಈ ಔಷಧಿಯನ್ನು ಅಗತ್ಯವಾಗಿ ಸೇವಿಸಿ. ನೀವು ಮೊದಲ ದಿನದಿಂದಲೇ ನಿಮ್ಮ ಬಾಡಿಯಲ್ಲಿ, ನಿಮ್ಮ ಪರ್ಸನಾಲಿಟಿಯಲ್ಲಿ ಬದಲಾವಣೆಯನ್ನು ಅಗತ್ಯವಾಗಿ ಕಾಣುವಿರಿ. ನಮ್ಮ ವಿಳಾಸ ದಿವ್ಯ ಋಷಿ ಆರೋಗ್ಯಂ ಸಂಸ್ಥಾನ, C9/35, ಮೆಟ್ರೋ ಪಿಲ್ಲರ್ ನಂಬರ್ 382, ರೋಹಿಣಿ ಸೆಕ್ಟರ್ 8, ಡೆಲ್ಲಿ 110085.
ಖಂಡಿತ ಡಾಕ್ಟರ್ ಸಾಹೇಬ್ರೆ, ನೀವು ನಮ್ಮ ಸ್ಟುಡಿಯೋಗೆ ಬಂದ್ರಿ. ನೀವು ನಮ್ಗೆ ಮತ್ತು ನಮ್ಮ ವೀಕ್ಷಕರಿಗೆ ಎಲ್ಲಾ ಮಾಹಿತಿ ಕೊಟ್ಟಿರಿ. ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.